ನಾವು ಸತ್ಯವು ಅಂತಂದ್ರ ನಮ್ಮನ್ನು ಈಗೇನು ಸ್ಮಶಾನದಾಗ ಘಾಟ ಗೂಟದಾಗ ಹೇಳ್ಬೇಕು ಅಂತಂದ್ರ ಕುಣಿಯಾಗಿ ನಿಂತಾರಲ್ಲ ಆ ಕುಣಿ ಕೂಡ ಕಣ್ಣೀರ್ ಹಾಕ್ಬೇಕಂತ, ಕುಣಿ ಕೂಡ ಕಣ್ಣೀರ್ ಹಾಕ್ಬೇಕಂತ. ಎಂತ ಪುಣ್ಯಾತ್ಮನನ್ನು ನಾವು ಒಳಗೆ ಹೋಗಿರ್ತೀನಲ್ಲ, ಇಟ್ಟು ಬೇಗ ಇವನ ಆಯುಷ್ಯ ಮುಗೀತಲ್ಲ, ಇನ್ನೂ ಕೂಡ ಸಮಾಜದಲ್ಲಿ ಬೆಳೀತಕ್ಕಂಥ ಅವಕಾಶ ಇತ್ತಲ್ಲ, ದೇವರು ಯಾಕೆ ಹಿಂಗ್ ಮಾಡಿದನು ಅಂತೇಳಿ ಆ ಕುಣಿ ಸ್ಮಶಾನದ ಮಣ್ಣು ಕೂಡ ಕಣ್ಣೀರ್ ಹಾಕ್ಬೇಕಂತ. ಆ ರೀತಿಯಾಗಿ ನಾವು ಬದುಕ್ತೇವೆ. ಅಂತ ಬದುಕು ನಮ್ಮದಾಗಬೇಕು ಅಂತಂದ್ರ ನಾವು ಬೆಳೆದಂಥವ್ರದ್ದು, ಸೋತು ಗೆದ್ದಂಥವ್ರ ಕಥೆಗಳನ್ನ ಕೇಳಬೇಕು. ಬರೀ ಗೆದ್ದಂಥವ್ರದಲ್ಲ, ಬರೀ ಗೆದ್ದಂಥವ್ರು ಬರೀ ಪಾಸ್ ಆದಂಥವ್ರು ಇಲ್ಲ, ಫೇಲ್ ಆಗಿ ಪಾಸ್ ಆದಂಥವ್ರ ಕಥೆ ಕೇಳಬೇಕು. ನಾವು ಅವ್ರ ಚರಿತ್ರೆ ಓದಬೇಕು. ನಾವೆಲ್ಲ ಫೇಲ್ ಆಗಿದ, ಮಕ್ಕಳು ಫೇಲ್ ಆಗ್ಯದ ಎಲ್ಲಂದ್ರಲ್ಲಿ ಏನು ಉಪಯೋಗ ಇಲ್ಲ, ಹಂಗ ಹಿಂಗ ಹಿನ್ನಡೆಯದ ಅಂತೀವಲ್ಲ. ಒಂದು ತಿಳ್ಕೊಳ್ಳಿ, ಈ ಜಗತ್ತಿನಾಗಿ ಇತಿಹಾಸ ನಿರ್ಮಾಣ ಮಾಡಿದವ್ರು ಫೇಲ್ ಆದವ್ರೆ ಬಹಳ ಜನ ಮಾಡ್ಯಾರ. ಅವ್ರು ಓದು ಬರಹದಾಗ